भक्तप्रियं सकललोकनमस्कृतं च त्रैगुण्यवर्जितमजं विपुमाद्यमीशं वन्दे भवघ्नमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये स्वस्तिकृतां हरिः ॐ देवं नारायणं नत्वा सर्वदोषविवर्जितं परिपूर्णं गुरुंष्टां गीतार्थं वक्ष्यामि लेशतः तमस्तु गुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते अर्च्यत्वात् ऋक् समत्वात् निजरूपेषु सामसः याज्यत्वात् सयजुरुः यज्ञः सार्वज्ञात् पुरुषोत्तमः क्रतुः कृतिस्वरूपत्वात् स्वधा अनन्यधृतो यतः मानात् त्रातीति मन्त्रोऽयं पुष्टानां निधिरौषधम् ಮಂತ್ರೋಹಮಹಮೇವಾಜ್ಯಂ ಅಹಮಗ್ನಿರಹಂ ಹುತಂ ಅನ್ನುವ ಮಾತುಗಳ ಮೂಲಕ ನಾನು ಮಂತ್ರ ಶಕ್ತಿಯಾಗಿದ್ದೇನೆ. ಮಂತ್ರ ಫಲಿಸುವುದು ಭಗವಂತನ ಪ್ರಸಾದದಿಂದಲೇನೆ. ಅವನ ಪ್ರಸಾದ ಇಲ್ಲದೆ ಯಾವುದೂ ಸಿದ್ಧಿಯಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮಂತ್ರ ಶಬ್ದ ವಾಚ್ಯನಾದವನು ಮಂತ್ರದ ಅಕ್ಷರಗಳಲ್ಲಿದ್ದು ಅವುಗಳು ನಮ್ಮಲ್ಲಿ ಫಲಿಸುವಂತೆ ಮಾಡುವವನು ಅವನೇ ಆಗಿದ್ದಾನೆ. ಹಾಗಾಗಿ ಅಹಂ ಮಂತ್ರ ಅನ್ನುವ ಶಬ್ದಕ್ಕೆ ಮಂತ್ರ ಶಬ್ದ ವಾಚ್ಯತ್ವ ಭಗವಂತನಲ್ಲಿರುವುದನ್ನ ಅತ್ಯಂತ ಸರಳವಾಗಿ ಮನನಾತ್ ತ್ರಾಯತೆ. ನಿರಂತರ ಮಂತ್ರ ಹೇಳಿದ್ರೆ ಸಾಕಾಗುವುದಿಲ್ಲ, ಮಂತ್ರ ಉಪದೇಶ ಆದ್ರೆ ಸಾಕಾಗುವುದಿಲ್ಲ, ಮಂತ್ರದ ಸಾಮಾನ್ಯ ತಿಳಿವಿದ್ರೂ ಸಾಕಾಗುವುದಿಲ್ಲ. ಅದು ನಿರಂತರ ಮನನ ಆಗ್ತಾ ಇರಬೇಕು, ನೆನಪಾಗ್ತಾ ಇರಬೇಕು. ಆ ಹೇಳುವ ಸಂದರ್ಭದಲ್ಲಿ ಅದರ ಅರ್ಥ, ಅದರ ರೂಪ, ಅದರ ಧಾರಣೆಯ ರೂಪ ಗೊತ್ತಾಗ್ತಾ ಇರಬೇಕು. ನಮ್ಮ ಜೊತೆಗಿನ ನಿರಂತರ ಅಂದ್ರೆ ಜಾಗೃತಿ, ನಾನು ಅನ್ನೋದರ ಎಚ್ಚರದ ಜೊತೆಗೆ ನನ್ನ ನನ್ನ ಮಿತಿ ಅಥವಾ ನನ್ನ ದಾಸ್ಯ ಮತ್ತು ಪರಮಾತ್ಮನ ಈಶನ ಭಾವ. ನಾರಾಯಣ. ಅದು ಏನಾಗುತ್ತೆ, ಮಂತ್ರ ಜಪಿಸುವ ಹೊತ್ತಿಗೆ ನಾನು ಮಂತ್ರ ಜಪ ಮಾಡ್ತಾ ಇದ್ದೇನೆ ಅನ್ನುವ ಅಹಂ ನಮ್ಮನ್ನ ಕಾಡುತ್ತೆ. ಉಳಿದ ಅಂದ್ರೆ ನಾವು ಗಮನ ಹರಿಸಿ ಚಟುವಟಿಕೆ ನಡೆಸುವ ವಿಷಯದಲ್ಲಿ ನಾವೇನೋ ಕೈ ಎತ್ತುವುದು, ಮುಂದೆ ಹೋಗುದು, ತಲೆಬಾಗುವುದು ಇತ್ಯಾದಿಗಳನ್ನೇನೋ ಒಂದು ಮಾಡ್ತಾ ಇರ್ತೇವೆ. ಆದ್ರೆ ಮನಸ್ಸಿನಲ್ಲಿ ಆಲೋಚನೆ ಮಾಡುವಾಗ ತಾನಾಗಿ ಮನಸ್ಸಿನಲ್ಲಿ ಆಲೋಚನೆ ಆಗ್ತಾ ಇರುತ್ತೆ ಎಷ್ಟೋ ಸರ್ತಿ. ಅಂದ್ರೆ ನಾವು ಆಲೋಚನೆ ಮಾಡದೇ ಇದ್ರೂ ಮನಸ್ಸು ಎಲ್ಲೆಲ್ಲೋ ಎಳ್ಕೊಂಡು ಹೋಗ್ತಾ ಇರುತ್ತೆ, ಅಥವಾ ದೇಹದಲ್ಲಿ ಉಸಿರಾಟ ಒಂದಲ್ಲ ಒಂದು ರೀತಿಯಿಂದ ನಡೀತಾ ಇರುತ್ತೆ. ಆದ್ರೆ ಆ ಮಂತ್ರ ಫಲಿಸ್ಬೇಕು ಅಂತ ಆದ್ರೆ ಭಗವಂತ ನಿಜವಾಗಿ ಮಂತ್ರ ಶಬ್ದಾರ್ಥ, ಈ ಮಂತ್ರದಿಂದ ಪ್ರತಿಪಾದ್ಯನಾದವನು ಮುಖ್ಯತಃ ಭಗವಂತ ಅನ್ನುವುದು ಗೊತ್ತಾಗ್ಬೇಕು. ಈ ಅಹಂ ಏವ ಆಜ್ಯಂ ಅದರ ನಂತರದಲ್ಲಿ ಪುಷ್ಟಾನಾಂ ನಿಧಿ ಔಷಧಂ. ನಿಧಿ ಅಂದ್ರೆ ರಾಶಿ, ಅತ್ರ ನಿಧಿಯಂತೆ ಎಲ್ಲ ಇಲ್ಲಿ ತಂದು ರಾಶಿ ಬೀಳುತ್ತೆ. ಅದರಿಂದ ಪುಷ್ಟಾನಾಂ ಅಂತಂದ್ರೆ ಉಷಧಾಹೆ ಅಂತ ಧಾತು. ಎಲ್ಲ ಕಡೆ ಟೆಂಪರೇಚರ್ ಇರುವುದಕ್ಕೆ ಕಾರಣವಾದ ಶಕ್ತಿ ಯಾವುದೋ ಅದು ಪುಷ್ಟ ಅಂತಂದ್ರೆ ಟೆಂಪರೇಚರ್ ನಿಂದ ಕೂಡಿದ. ಅದರ ನಿಧಿ ಯಾವುದು ಅಂದ್ರೆ ಔಷಧ. ನಮ್ಮ ದೇಹದಲ್ಲಿ
ಪ್ರಾಣಶಕ್ತಿ ಉಳಿಯುವುದಕ್ಕೆ ಕಾರಣವಾದಂಥದ್ದು ಔಷಧ. ಅಂತಹ ಔಷಧ ಸ್ವರೂಪನಾದ ಭಗವಂತನನ್ನ ಉಷ್ಟಾನಾಂ ನಿಧಿಹಿ ಅನ್ನುವ ಅರ್ಥದ ಮೂಲಕ ತಿಳ್ಕೊಳ್ಬೇಕು ಅಂತ ಹೇಳಿದ್ರು. ಆಜ್ಯಾಯಸ್ತ್ವಾತ್ ಆಜ್ಯನಾಮ. ಜಾಯ ಅಂದ್ರೆ ದೊಡ್ಡವನು ಅಂತ ಅರ್ಥ. ಎಷ್ಟು ಕಾಲದಿಂದ, ಎಷ್ಟು ಪ್ರದೇಶದಲ್ಲಿ, ಎಷ್ಟು ಗುಣಗಳಿಂದ ಎತ್ತರದ ಸ್ಥಿತಿ ಇರುವಂತಹ ಒಬ್ಬ ವ್ಯಕ್ತಿ ಅಂತ ಇದ್ರೆ ಅದು ಆಜ್ಯನಾಮಕನಾದ ಪರಮಾತ್ಮನೇ. ಅವನಿಗೆ ಯಾಕೆ ಆಜ್ಯ ಅಂತ ಹೆಸರು ಅಂದ್ರೆ, ಆ ಸಮಂತಾತ್ ನೀವು ಎಲ್ಲಿ ನೋಡಿದ್ರು ನಾರಾಯಣ, ನೀವು ಎಲ್ಲಿ ನೋಡಿದ್ರು, ಎಲ್ಲ ಕಾಲದಲ್ಲಿ ಗಮನಿಸಿದ್ರು, ಎಲ್ಲ ಸಾಮರ್ಥ್ಯದಿಂದ ಅಳೆದ್ರು, ಇವನಿಗಿಂತ ಜ್ಯಾಯ ಮತ್ತೊಬ್ಬ ಸಿಗುದಿಲ್ಲ. ಆ ಸಮಂತಾತ್ ಜ್ಯಾಯ, ಎಲ್ಲಾ ದೃಷ್ಟಿಯಿಂದಲೂ ಜ್ಯಾಯ. ಎತ್ತರದಿಂದ ಹೇಳ್ತೀರಿ ಅಂದ್ರೆ ಇವನು ತ್ರಿವಿಕ್ರಮ, ಸೂಕ್ಷ್ಮತೆಯಿಂದ ಹೇಳ್ತೀರಿ ಅಂದ್ರೆ ಇವನು ಆತ್ಮನಿವೇದನೆ ಮಾಡಿಸಿಕೊಂಡಂತಹ ಬಲಿಯ ಒಳಗೆ ಕೂತ ವಿಶ್ವೇ ದೇವ ಉಪಾಸತೆ ಮಧ್ಯೆ ವಾಮನಮಾಸೀನಂ ವಿಶ್ವೇ ದೇವ ಉಪಾಸತೆ ಅಂತ ಅತ್ಯಂತ ಅಣುರಣೀಯನು ಇವನೇ. ಅಗಲದಲ್ಲಿ ಅಂತ ಹೇಳಿದ್ರೆ ನಮ್ಗೀಗ ಸಾಮಾನ್ಯ ಉದ್ದದ ನದಿ, ಅಗಲದ ನದಿ, ಎತ್ತರದ ನದಿ, ದೂರಕ್ಕೆ ಹರಿಯುವ ನದಿ, ಹೀಗೆಲ್ಲ ಏನೇನು ದಾಖಲೆಗಳಿರ್ತಾವಲ್ಲ. ಈ ದಾಖಲೆಗಳನ್ನೆಲ್ಲ ಮೀರಿದ ಶಕ್ತಿ ಇಷ್ಟು ದೊಡ್ಡ ಫಾಲ್ಸ್, ನಯಾಗರದಷ್ಟು ದೊಡ್ಡ ಅಗಲವಾದ ಸದ್ದು ಮಾಡುವ ಮತ್ತೊಂದು ನಾವು ಜಲಪಾತವನ್ನ ಕಾಣುವುದು ಸಾಧ್ಯ ಇಲ್ಲ ಅನ್ನುವ ಹಾಗೆ ಒಂದೊಂದಕ್ಕೂ ಒಂದೊಂದಿದೆ. ಆದ್ರೆ ಎಲ್ಲದಕ್ಕೂ ಒಂದಿದ್ರೆ ಅದು ಅವನೊಬ್ನೇ. ಆ ಸಮಂತಾಜ್ಯಾಯ ಆಜ್ಯನಾಮ. ದರ್ಭ ದರಧರೋ ಯತಃ. ದರ್ಭ, ದರ ಅಂದ್ರೆ ಶಂಖ, ಧರ ಅಂದ್ರೆ ಹಿಡಿದವ, ಭರಣ, ಶಂಖವನ್ನು ಹಿಡಿದವನು, ವೇದವನ್ನು ಹಿಡಿದವನು, ಪಾಪವನ್ನು ಸೀಳುವ ಆಯುಧವಾಗಿ ದರವನ್ನು, ದರ ಅಂದ್ರೆ ಸೀಳುವುದು, ಶತ್ರುಗಳ ಎದೆಯನ್ನು ನಾದದಿಂದಲೇ ಸೀಳಬಲ್ಲವ ದರಧರ. ಅದು ಭಗವಂತನ ವಿಶೇಷವಾದ ಪರಿಚಯವನ್ನ ಹೇಳುತ್ತೆ. ಅಂದ್ರೆ ಮೂಲದಲ್ಲಿ ಕೆಲವೊಮ್ಮೆ ಏನು ಹೇಳಿರುತ್ತೋ ಅದಕ್ಕೆ ಸಹಕಾರಿಯಾಗಿ, ಪೋಷಕವಾಗಿ ಇನ್ನೂ ಅಂಶಗಳು ಅಲ್ಲಿ ಬಂದಿದ್ರೆ ಅದನ್ನ ಆಚಾರ್ಯರು ನಿರೂಪಣೆ ಮಾಡ್ತಾ ಹೋಗ್ತಾರೆ. ಒಂದೇ ವಿಷಯಕ್ಕೆ ಯಾವ್ದು ಬೇಕೋ ಅದು ವಾಕ್ಯ ಮಾತ್ರ ತೆಗೆದು ಹಾಕುದಿಲ್ಲ. ಅದಕ್ಕೆ ಪರ್ಯಾಯವಾಗಿ ಇನ್ನೂ ಅನೇಕ ಅಂಶಗಳು ಬಂದಿದ್ದು ಇನ್ಯಾವುದಕ್ಕೂ ಒಂದು ಸಂದರ್ಭದಲ್ಲಿ ವ್ಯಾಖ್ಯಾನ ಇಲ್ಲ ಅಂದ್ರೆ ಇಲ್ಲಿರುತ್ತೆ. ದರ್ಭ ಶಬ್ದಕ್ಕೆ ಬೇರೆ ಎಲ್ಲೋ ವ್ಯಾಖ್ಯಾನ ಇಲ್ಲ ಅಂದಾಗ ಇಲ್ಲಿ ಅದಕ್ಕೆ ಕಾಣುತ್ತೆ. ಆಹೂತತ್ವಾತ್ ಹುತಂ ಚಾಯಂ, ಅಹಂ ಅಗ್ನಿ ಅಹಂ ಹುತಂ ಅಂತ ಬಂತು. ಆಹೂತತ್ವಾತ್ ಹುತಂ, ಕರೆಯಲ್ಪಡುವವನು. ಆಹೂತ, ಹುತ ಅಂದ್ರೆ ಯಾವಾಗ ಬೇಕಾದ್ರೂ ಕರೆದ್ರೂ ಸಿಗುವವನು. ಸಮಯ ಸಮಯ ಉಂಟೆ ಭಕ್ತ ವತ್ಸಲ ನಿನಗೆ. ಯಾವ ಕಾಲದಲ್ಲೂ ಕರಿಬಹುದು, ಯಾವ ದೇಶದಲ್ಲೂ ಕರೆಯುವುದು, ಯಾವ ಕಾರಣಕ್ಕಾಗಿಯೂ ಕರಿಬಹುದು. ಅಯ್ಯೋ ಕೆಲವೊಂದ್ ಸರ್ತಿ ಮೋಕ್ಷದಸ್ತು ಜನಾರ್ದನ, ನೀನು ಸ್ವರ್ಗ ಕೇಳು ನಾನು ಕೊಡ್ತೇನೆ, ಚತುರ್ಮುಖ. ಕೆಲವೊಂದ್ ಸರ್ತಿ ಕೆಲವರಿಗೆ ಅವಧ್ಯತ್ವ ಒಂದು ಬಿಡಪ್ಪ, ಅದೊಂದು ಕೊಡ್ಲಿಕ್ಕೆ ಆಗಲ್ಲ. ಇನ್ನು ಒಂದೊಂದು ಸಂದರ್ಭದಲ್ಲಿ ನಿನ್ನ ಈಗಿನ ಅಗತ್ಯವನ್ನ ತೀರಿಸ್ಲಿಕ್ಕೆ ಸಮಯ ಬಂದಿಲ್ಲ, ಅದರಿಂದಾಗಿ ಇದಾಗಲ್ಲ ಅಂತ ಒಂದೊಂದು ರೀತಿಯಲ್ಲಿ ನಿರಾಕರಣೆಯ ಮಾತುಗಳೆಲ್ಲ ಬರುವುದನ್ನು ನಾವು ಕೇಳ್ತೇವೆ. ಆದ್ರೆ ಆ ರೀತಿ ನಿರಾಕರಣೆ ಇಲ್ಲದೆ ಯಾವಾಗ ಕರೆದರೂ ಹೂಗುಡುವ ಒಬ್ಬ ವ್ಯಕ್ತಿ ಇದ್ದ ಅಂದ್ರೆ ಅವನು ಹುತ, ಅದು ದೇವರು. ಯಾವ ಕಾಲಕ್ಕೂ ಅವನನ್ನು ಕರಿಬಹುದು. ನಮಗೆ ಈ ಕಾಲಕ್ಕೆ ಮಾತ್ರ ಅವನನ್ನು ಕರಿಬೇಕು, ಇಂತಹ ಕಾಲದಲ್ಲಿ ಬಿಟ್ಟು ಬೇರೆ ಸಮಯದಲ್ಲಿ ಅವನನ್ನ ಕರಿಬಾರದು ಅನ್ನುವ ಸ್ಥಿತಿ ಇಲ್ಲ. ನಮಗೆ ಈ ಎಚ್ಚರ ಇದ್ರೆ ಆಗ ಭಗವಂತನ ಪ್ರಜ್ಞೆ ಇನ್ನಷ್ಟು ಜಾಗೃತವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ.
ನಾರಾಯಣ. ತತ್ತತ್ ಪದಾರ್ಥ ಭಿನ್ನೋಪಿ ತತ್ತದ್ ನಾಮೈವ ಮಚ್ಯುತ ಸ್ವಾತಂತ್ರ್ಯಾತ್ ಸರ್ವಕರ್ತೃತ್ವಾತ್ ಗುಣಾನ್ ಅಂತ್ಯಾಚ್ಚ ಕೇವಲಂ ಗುಣಾನಂತ್ಯಾಚ್ಚ ಕೇವಲಂ. ತತ್ತತ್ ಪದಾರ್ಥ ಭಿನ್ನೋಪಿ, ಭಗವಂತ ಇಷ್ಟು ಪದಾರ್ಥಗಳ ಹೆಸರನ್ನ ಹೇಳಿದ್ರಲ್ವಾ, ಅಥವಾ ವಸ್ತುಗಳಿರ್ಬೋದು, ಅದು ಭಾವವನ್ನ ಪ್ರಕಟಿಸುವ ಶಬ್ದಗಳಿರ್ಬೋದು. ಎಲ್ಲಾ ಶಬ್ದಗಳಿಂದಲೂ ಕೂಡ ಭಗವಂತ ವಾಚ್ಯ ಅಂದ್ರೆ ತತ್ತತ್ ಪದಾರ್ಥವಾಗಿ ಇಲ್ಲ, ಅವನು ಪದಾರ್ಥ ವಾಚಕವಾದ ಶಬ್ದಗಳು ಅವನನ್ನ ಹೇಳುತ್ತೆ ಅಂತ ಹೇಳಿದ್ದು. ಮುಖ್ಯ ಪದಾರ್ಥ ಅವನೇ. ಅದಕ್ಕೋಸ್ಕರ ಆ ಶಬ್ದವನ್ನ ಹಾಗೆ ನಿರೂಪಣೆ ಮಾಡಿತ್ತು. ತತ್ತತ್ ಪದಾರ್ಥ ಭಿನ್ನೋಪಿ, ಅವನು ಆಯಾ ಪದಾರ್ಥಗಳಿಗಿಂತ ಅತ್ಯಂತ ಭಿನ್ನ. ಭಿನ್ನೋಪಿ ತತ್ತನ್ನಾಮೀವಂ, ಅದೇ ನಾಮ ಅವನನ್ನ ಹೇಳುತ್ತೆ. ಅವನು ಮಂತ್ರದ ಅಕ್ಷರ ಸ್ವರೂಪಕ್ಕಿಂತ ಭಿನ್ನ, ಆದರೆ ಮಂತ್ರದ ಅರ್ಥ ಪ್ರತಿಪಾದ್ಯನಾಗಿ ಮಂತ್ರದಲ್ಲಿ ನೆಲೆಸಿದ್ದಾನೆ. ಮಂತ್ರ ಶಕ್ತಿಯಾಗಿ ಮಂತ್ರದಲ್ಲಿಯೇ ಇದ್ರೆ ಮಾತ್ರ ತಾನೇ ಮಂತ್ರ ಫಲಿಸುವುದು. ಇನ್ನೆಲ್ಲೋ ಇದ್ರೆ ಈ ಮಂತ್ರ ಹೇಳಿದ್ರೆ ಈ ಮಂತ್ರ ಫಲಿಸುವುದು ಅಂದ್ರೆ ಏನರ್ಥ? ಪ್ರತಿ ಮಂತ್ರದ ಅಕ್ಷರದ ಪ್ರಚೋದಕ ಶಕ್ತಿಯಾಗಿ ಭಗವಂತನೇ ಇದ್ದಾನೆ. ಹಾಗಾಗಿ ತತ್ತತ್ ಪದಾರ್ಥ ಭಿನ್ನೋಪಿ ತತ್ತನ್ನಾಮೈವಂ ಅಚ್ಯುತಃ. ಯಾಕೆ ಆ ತತ್ತತ್ ಪದಾರ್ಥ ಭಿನ್ನ ಅಂತ ಹೇಳಿದ್ದು ಅಂದ್ರೆ ಅವನು ಅಚ್ಯುತ, ಅವನು ಯಾವುದನ್ನು ಅಂಟಿಸಿಕೊಳ್ಳೋನಲ್ಲ. ಅವನಿಗೆ ಚ್ಯುತಿ ಆಗುದು ಯಾವಾಗ ಅಂದ್ರೆ ಮಿತಿ ಇರುವ ಪದಾರ್ಥದ ಸ್ವರೂಪ ಇದ್ದಾಗ. ಅವನು ಅಮಿತನಾದ್ರಿಂದಾಗಿ ಅವನಿಗೆ ಚ್ಯುತಿ ಇಲ್ಲ, ಮತ್ತು ಯಾವುದನ್ನು ಬಿಟ್ಟು ಇಲ್ಲ. ಅವನು ಎಲ್ಲದರ ಜೊತೆಗಿದ್ದಾನೆ, ಆದ್ರೆ ಎಲ್ಲದಕ್ಕಿಂತ ಬೇರೆಯಾಗಿದ್ದಾನೆ. ಯಾವುದನ್ನು ಬಿಟ್ಟೂ ಇಲ್ಲ ಅವನು ಅಚ್ಯುತ, ಆದ್ರೆ ಯಾವುದು ಅವನನ್ನು ಹಿಡಿದಿಲ್ಲ, ಅದು ಅಚ್ಯುತ. ದೋಷಗಳಿಂದ ದೂರನಾದವ, ಚ್ಯುತಿಯೇ ಇಲ್ಲದವ. ಚ್ಯುತಿ ಅಂದ್ರೆ ಲೋಪ ದೋಷ, ಚ್ಯುತಿಯೇ ಇಲ್ಲದವ. ಅವನು ಚ್ಯುತ ಅಲ್ಲ, ಯಾವುದರಿಂದಲೂ ಹೊರತಾದವನಲ್ಲ. ಆದ್ರೆ ಯಾವ ದೋಷಗಳು ಚ್ಯುತಿಯೂ ಅವನನ್ನ ಕಾಡುವುದಿಲ್ಲ. ಸ್ವಾತಂತ್ರ್ಯಾತ್, ಅದು ಹೇಗೆ? ಸ್ವಾತಂತ್ರ್ಯಾತ್, ಸ್ವತಂತ್ರವಾದ ಸ್ವರೂಪನಾದ್ರಿಂದಾಗಿ ತನ್ನ ನಿಯಂತ್ರಣ, ತನಗೆ ತನ್ನ ನಿಯಂತ್ರಣ ಇರುವುದರಿಂದಾಗಿ, ತನ್ನ ಬಗೆಗೆ ಅವನಿಗೆ ತಿಳುವಳಿಕೆ ಇರುವುದರಿಂದಾಗಿ, ಸರ್ವಕರ್ತೃತ್ವ, ಎಲ್ಲ ಪದಾರ್ಥಗಳನ್ನು ನಡೆಸುವವನು ಅವನೇ. ಕರ್ತೃ ಅಂದ್ರೆ ಕೆಲಸ ಮಾಡುವವನು, ಎಲ್ಲಾ ಕೆಲಸಗಳನ್ನು ಮಾಡುವವನು ಅವನೇ. ಆದ್ರೆ ಯಾವುದೇ ಕೆಲಸದಿಂದ ನನಗಿಂತ ಲಾಭ ಬೇಕು ಅಂತ ಬಯಸ್ಲಿಲ್ಲ, ಅಥವಾ ಪೂರ್ವದ ಕೆಲಸಕ್ಕಾಗಿ ಈ ಮತ್ತೊಂದು ಕೆಲಸ ಮಾಡಬೇಕಾಯ್ತು ಅಂತ ಅನ್ನುವ ಕಟ್ಟುಪಾಡಿಲ್ಲ. ಇಂತಹ ಅದ್ಭುತವಾದ ಸಕಲ ಕಾರ್ಯ ಪ್ರವೃತ್ತಿಯೂ ಅವನಲ್ಲಿದೆ. ಆದರೆ ಯಾವ ಕಾರ್ಯ ಪ್ರವೃತ್ತಿಯ ಲಾಭವಾಗಲಿ ನಷ್ಟವಾಗಲಿ ಮಾಡದೇ ಇದ್ರೆ ಅಯ್ಯೋ ನನ್ನ ಪ್ರತಿಷ್ಠೆ ಹಾಳಾಗುತ್ತೆ ಅನ್ನುವ ಭಯವಾಗಲಿ ಇಲ್ಲದೆ ಈ ಕಾರ್ಯಗಳನ್ನು ನಿರಂತರ ನಡೆಸುವವನಾದ್ರಿಂದಾಗಿ, ಮತ್ತು ಕೆಲಸ ನಡೆಸಲಿಕ್ಕೆ ಕೆಲವೊಂದು ಸರ್ತಿ ಕೆಲವು ಶಕ್ತಿ ಬೇಕಾಗುತ್ತೆ, ಕೆಲವು ಸಾಮರ್ಥ್ಯ, ಕೆಲವು ಗುಣ, ಕೆಲವು ವಿಶೇಷ ಅನುಕೂಲತೆಗಳು ಬೇಕಾಗುತ್ತೆ. ಈ ಎಲ್ಲಾ ಅನುಕೂಲತೆಗಳು ಆತನಿಗಿದೆ. ಗುಣಾನಂತ್ಯಾಚ್ಚ, ಅನಂತ ಗುಣ ಪರಿಪೂರ್ಣನಾದ್ದರಿಂದ, ಪ್ರತಿಯೊಂದು ಗುಣವೂ ಪರಿಪೂರ್ಣವಾದ್ದರಿಂದ ಗುಣಗಳು ಅನಂತ ಇದೆ. ಒಂದೊಂದು ಗುಣವೂ ಅನಂತ ರೂಪದಲ್ಲಿ ಇರುವುದರಿಂದಾಗಿ ಕೇವಲ ಮತ್ತೆ ಅಷ್ಟೇ ಅಲ್ಲ, ಇದ್ಯಾವುದೋ ಗುಂಪು ಕಟ್ಟಿಕೊಂಡು ಬಂದ ಅಥವಾ ನಾಮಸ್ಮರಣೆಯಿಂದ ತಪಸ್ಸಿನಿಂದ ಬಂದ ಎರವಲು ಪಡೆದ ಸಾಮರ್ಥ್ಯವೋ, ಎರವಲು ಪಡೆದ ಸ್ವಾತಂತ್ರ್ಯವೋ, ಎರವಲು ಪಡೆದ ಕರ್ತೃತ್ವೋ ಅಂದ್ರೆ ಅಲ್ಲ. ಕೇವಲಂ ಅದು ತನ್ನಿಂದ ತಾನೇ ತಾನಾಗಿಯೇ ಇರುವಂತದ್ದು. ಅವನೇ ಅದು. ಗುಣ ಬೇರೆ ಅಲ್ಲ, ಅವನು ಬೇರೆ ಅಲ್ಲ. ಕರ್ತೃ ಬೇರೆ ಅಲ್ಲ, ಅವನು ಬೇರೆ ಅಲ್ಲ. ಸ್ವಾತಂತ್ರ್ಯ ಬೇರೆ ಅಲ್ಲ, ಅವನು ಬೇರೆ ಅಲ್ಲ. ಸ್ವಾತಂತ್ರ್ಯವೇ ಅವನು,
ಕರ್ತೃವೇ ಅವನು, ಗುಣಗಳೇ ಅವನು. ಆದ್ರೆ ನನಗೆ ಕೇವಲ ಗುಣಸ್ವರೂಪನಾದಂತಹ ಭಗವಂತ ಅವನು ಎಲ್ಲಾ ನಾಮಗಳಿಂದಲೂ ಕೂಡ ಪ್ರತಿಪಾದ್ಯನಾಗಿದ್ದಾನೆ. ಆದರೆ ಯಾವ ಪದಾರ್ಥದ ಬಂಧಕ ಶಕ್ತಿಯೂ ಕೂಡ ಅವನನ್ನ ಕಟ್ಟಿ ಹಾಕುವುದಿಲ್ಲ. ಆ ಪದಾರ್ಥವಾಗಿಯೇ ಆತ ಇರುವುದಲ್ಲ. ತತ್ತತ್ ಪದಾರ್ಥ ಭಿನ್ನನವನು. ಓಮಿತ್ಯಾಕ್ರಿಯತೆ ತಸ್ಮಾದ್ ಓಂಕಾರೋ ಭಗವಾನ್ ಪರ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಅಂತ ನಾವು ಯಾವುದೇ ಒಂದು ಅಧ್ಯಯನ ಪ್ರವೃತ್ತಿಯನ್ನು ಶುರು ಮಾಡುವ ಮುಂಚೆ ಹೇಳುವುದಿದೆ. ಆದ್ರೆ ಇಲ್ಲಿ ಹೊಸ ಯೋಚನೆಗಳೇನು ಅಂದ್ರೆ, ಓಂ ಇದು ಹಾಗೆ ಇದೆ, ತಸ್ಮಾದ್ ಓಂ ಇತ್ಯುದಾಹೃತ್ಯ, ಆದ್ದರಿಂದಲೇ ಎಲ್ಲರೂ ಕೂಡ ಓಂಕಾರವನ್ನೇ ಎಲ್ಲ ಮಂತ್ರಗಳ ಮುಂದೆ, ಎಲ್ಲ ಯಜ್ಞಗಳ ಮುಂದೆ, ಎಲ್ಲ ತಂತ್ರಗಳ ಮುಂದೆ, ಎಲ್ಲ ಕಾರ್ಯಗಳ ಮುಂದೆ, ಭೂತ ಕೂಗುವಾಗ್ಲೂ ಓ ಅನ್ನತ್ತೆ. ಪಳ್ಳಿಯಲ್ಲಿ ಬೊಬ್ಬೆ ಹೊಡೆಯುವಾಗ್ಲೂ ಅವ್ರು ಓ ಅಂತಾರೆ. ಇವರು ಓಮೆನ್ ಅಂತಾರೆ, ಓಂ ಮಣಿಪದ್ಮೆ ಅಂತಾರೆ, ಓಂ ಉಚ್ಚಾಯಣಂ ಅಂತಾರೆ. ಎಲ್ಲಿ ಹೋದ್ರೂ ಓಂಕಾರ ದೇವರನ್ನ ಪರಿಚಯ ಮಾಡದೆ ಬಿಟ್ಟು ಕೊಟ್ಟದ್ದು ಅಂತಿಲ್ಲ. ದೊಡ್ಡದು ಯಾವುದು? ಓಂ ಇತ್ ಆಕ್ರಿಯತೆ. ಯಾರು ಎತ್ತರದವನು ಅಂತ ಕರೆಯಲ್ಪಡ್ತಾನೋ ಅವನಿಗೆ ಓಂಕಾರ ಅಂತ ಹೆಸರು. ಓಂಕಾರ ಅಂದ್ರೆ ವಷಟ್ಕಾರ ಇದ್ದ ಹಾಗೆ. ವಷಟ್ ಅನ್ನುವ ಶಬ್ದದಿಂದ ಯಾರನ್ನ ಕರೆಯುತ್ತಾರೋ ನನ್ನ ವಷಟ್ಕಾರ ಅಂತಾರೆ. ಓಂ ಅನ್ನುವ ಶಬ್ದದಿಂದ ಯಾರನ್ನ ಕರೆಯುತ್ತಾರೋ ನನ್ನ ಓಂಕಾರ ಅಂತಾರೆ. ಯಾಕೆಂದ್ರೆ ಅವನು ಭಗವಾನ್. ಓಂ ಅನ್ನುವ ಶಬ್ದಕ್ಕೆ ಒಳಗಿನಿಂದ ಮತ್ತೆ ಅರ್ಥ ಸಕಲ ಗುಣಗಳಿಂದ ತುಂಬಿದವ ಅಂತ. ಷಡ್ಗುಣೈಶ್ವರ್ಯ ಸಂಪನ್ನ ಅನ್ನುವ ಶಬ್ದ ಭಗವಾನ್ ಶಬ್ದದ ಅರ್ಥ. ಪರಹ ಎಲ್ಲದಕ್ಕಿಂತ ಹಿರಿಯ, ಎಲ್ಲದಕ್ಕಿಂತ ಮೊದಲಿಗ. ಪಾತೀತಿ ಚ ಪಿತಾಮಾನಾತ್ ಮಾತಾ ಯತ್ಸ ಪಿತುರ್ಮಹಾನ್ ಪಿತಾಮಹೋ ವಿಧಾತೃತ್ವಾತ್ ನಿಧಾನಂ ಭೀತರಕ್ಷಣಾತ್ ಶರಣಂ ವ್ಯಂಜನಾಚ್ಚೈವ ಬೀಜಮಿತ್ಯುಚ್ಯತೆ ಪ್ರಭು. ಪಾಸೀತಿ ಪಿತಾ, ಪಾಲಿಸುವನಾದ್ರಿಂದಾಗಿ ಪಿತಾ. ಪಿತಾಮಹಸ್ಯ ಜಗತಃ, ಮಾತಾ ಧಾತಾ ಪಿತಾಮಹ. ವೇದ್ಯಂ ಪವಿತ್ರಮೋಂಕಾರ ರಕ್ಷಾಮಿ ಯಜುರೇವಚೋ. ಮಾನಾತ್ ಯತ್ ಸ ಪಿತುರ್ಮಹಾನ್. ಮಾನಾತ್ ಮಾತಾ, ತಿಳಿದವಳು, ಅಳೆಯುವವಳಾದ್ರಿಂದಾಗಿ ಅವಳನ್ನ ಮಾತಾ. ಮಗುವಿಗೆ ಎಷ್ಟು ತಿಂದ್ರೆ ಸರಿ ಹೋಗುತ್ತೆ ಅಂತ ತಿಳಿದವಳು ಅವಳು. ಮಗುವಿನ ಆರೈಕೆಯ ಬಗ್ಗೆ ಸರಿಯಾಗಿ ಅರಿತವಳು ಅವಳು. ಮತ್ತು ಮಗುವಿಗೆ ತಿಳಿವು ಹೇಳುವವಳು ಅವಳು. ಆದ್ರಿಂದಾಗಿ ಮಾತಾ. ಮಾನಾತ್ ಆ ಶಬ್ದದ ಅರ್ಥವೇ ಇರುವುದು ಹಾಗೆ. ಇವನು ಪಿತಾ ಪೋಷಣೆ ಕೊಡಬಲ್ಲ. ಮಾನ ಕೊಡ್ಬೇಕಾದ್ರೆ, ಅಭಿಮಾನ ಕೊಡ್ಬೇಕಾದ್ರೆ ಇವನು ನಿನ್ನ ತಂದೆ ಅಂತ ಪರಿಚಯಿಸ್ಬೇಕಾದವಳು ಅವಳೆ. ಇವನು ಪಿತಾ ಅಂತ ಗೊತ್ತಾಗ್ಬೇಕಾದ್ರೆ ಅವಳು ಮಾತಾಡ್ಬೇಕು. ಇವನು ನಾನೇ ಪಿತಾ ಅಂದ್ರೆ ಏನೂ ಗೊತ್ತಾಗಲ್ಲ. ಯಾಕೆ, ಹೇಗೆ ಅಂತ 100 ಪ್ರಶ್ನೆ ಬರುತ್ತೆ. ಅವಳು ಹೇಳಿದ್ರೆ ಅದು ನಂಬಿಕೆ, ಅವಳು ಹೇಳಿದ್ರೆ ಅದು ಮುದ್ರೆ ಒತ್ತಿದ ಹಾಗೆ, ಅಂಕಿತ ಬಿದ್ದ ಹಾಗೆ. ಯತ್ಸ ಪಿತುರ್ ಮಹಾನ್ ಪಿತಾಮಹ, ಆ ತಂದೆಗಿಂತ ದೊಡ್ಡವನು ಪಿತಾಮಹ, ಅವನಜ್ಜ. ತಂದೆಯ ತಂದೆ ಪಿತಾಮಹ ಅಂದ್ರೆ ಲೋಕದಲ್ಲಿ ಕಾಪಿಡುವ ಮಂದಿ ಬಹಳ ಜನ ಇದ್ದಾರೆ, ಪಿತೃ. ಆ ಪಿತೃದೇವತೆಗಳಿಗೂ ಪಿತಾ ಆದವನು ಯಾರು? ಅವನು ಪಿತಾಮಹ. ಪಿತುಹು ಮಹಾನ್ ಪಿತಾಮಹ, ತಂದೆಗಿಂತ ದೊಡ್ಡವನು, ತಂದೆಯ ಸ್ಥಾನಕ್ಕಿಂತ ಮಿಗಿಲಾದವನು ಅವನು ಪಿತಾಮಹ. ಪಿತುಹು ಮಹಾನ್ ಪಿತಾಮಹ. ನಿಧಾತೃತ್ವಾತ್ ನಿಧಾನಂ, ಎಲ್ಲವನ್ನು ಹೊತ್ತು ನಿಂತಿದ್ದಾನೆ, ಆದ್ರಿಂದಾಗ ಅವನು ನಿಧಾನ. ಭಾರ ಆಗುದು ಮೋಸ್ಟ್ಲಿ ಭಾರ ಆದ ಕಾರಣಕ್ಕೋಸ್ಕರ ನಿಧಾನ ಬರುವುದು ಅಂತಿರುತ್ತೆ ಕೆಲವರು. ಆದ್ರೆ ಭಗವಂತನಿಗೆ ನಿಧಾನ ಅಂತ ಹೆಸರು. ಅದು ನಿಧಾನ ಅಂತ ಬೇರೆ ಒಂದಿದೆ, ನಿಧಾನ ಅಂತ ಒಂದು ಬೇರೆ ಇದೆ. ನಿಧಾನ ಅನ್ನುವುದು ಕಾರಣ ಅನ್ನುವ ಅರ್ಥದಲ್ಲಿದೆ. ನಿಧಾನ ಅನ್ನುವುದು ಧಾರಣೆ ಎನ್ನುವ ಅರ್ಥದಲ್ಲಿದೆ. ಭಗವಂತ ನಿಧಾನ. ನಿಧಾತೃತ್ವಾತ್ ಭೀತರಕ್ಷಣಾತ್ ಶರಣಂ. ಶರಣ ಶರಣ
ಅಂತ ಬಹಳ ಜನ ಹೇಳ್ಕೊಳ್ಳೋದುಂಟಲ್ಲ, ನಾವು ಶರಣರು ಅಂತ. ಅಂದ್ರೆ ಈ ಸಂಸಾರದಿಂದ ಭಯ ಆದಾಗ ಯಾರ ಹತ್ರ ಹೋದ್ರೆ ನಮಗೆ ಶರಣ ಅನ್ನುವ ಶಬ್ದಕ್ಕರ್ಥ ಮನೆ ಅಂತ. ನಾವು ಎಷ್ಟೇ ಓಡಾಡಿ ಕುಣಿದಾಡಿ ಕುಪ್ಪಳಿಸಿ ಎಲ್ಲಾ ಹಾರಾಡಿ ಸಂತೋಷ ಪಟ್ಟ ಮೇಲೆ ಕೊನೆಗೊಂದು ಸಾಕು ಒಂದ್ ಕಡೆ ಹೋಗಿ ಇರೋಣ ಅನ್ಸುದು ಯಾವುದು ಅಂದ್ರೆ ಅದು ಶರಣ, ಅದು ಮನೆ. ಮನೆಗೆ ಶರಣಂ ಅಂತ ಹೆಸರು. ಯಾರ ಹತ್ರ ಬಂದಾಗ ನಮಗೆ ಸೇಫ್ಟಿ ಫೀಲ್ ಆಗುತ್ತೋ ಅವನು ಶರಣನೇ. ಪರಮಾತ್ಮ ನಿಜವಾಗಿ ಶರಣ ಶಬ್ದದ ಅರ್ಥ. ನಾವು ಶರಣು ಶರಣಾರ್ಥಿ ಅಂದ್ರೆ ನಮಸ್ಕಾರ ಅನ್ನುವ ಅರ್ಥ, ಇನ್ನೇನೇನೋ ಒಂದು ಅರ್ಥ ಬರುತ್ತೆ, ಹೌದು. ಎಲ್ಲಿ ಬಂದಾಗ ನಮ್ಮ ಮನಸ್ಸು ದೇಹ ಬಾಗುತ್ತೋ ಆಗ ಆ ಭಾವವನ್ನ ಶರಣಾರ್ಥಿ ಅಂದ್ರೆ ರಕ್ಷಣೆಯನ್ನ ಬೇಡಿ ಬಂದವನು ಅಂತ ಅರ್ಥ, ನೆಮ್ಮದಿಯನ್ನ ಅಪೇಕ್ಷಿಸಿ ಬಂದವನು ಅಂತ ಅರ್ಥ. ಆ ಅರ್ಥದಲ್ಲಿ ಭಗವಂತ ಭೀತಿಯಿಂದ ರಕ್ಷಣೆ ಮಾಡುವವ, ಅದರಿಂದಾಗ ಅವನನ್ನ ಶರಣ ಅಂತ ಕರೆದ್ರು. ನಮಗೆ ಮನೆ ಬಹಳ ಒಂದು ರೀತಿಯಲ್ಲಿ ನಮ್ಮನ್ನ ಅಪಾಯದಿಂದ ಪಾರು ಮಾಡುವ ಭಾವವನ್ನ ಹುಟ್ಟು ಹಾಕುತ್ತೆ. ಎಷ್ಟು ದೂರ ಓಡಾಡಿದ್ರು ಮತ್ತೆ ವಾಪಸ್ ಬಂದು ಮನೆಗೆ ಹೋಗದೆ ತುಂಬಾ ದಿನ ಆಯ್ತು, ಮನೆಗೆ ಹೋಗ್ಲೇಬೇಕು ಅನ್ನೋದೇ ಎಲ್ಲರ. ಆದ್ರೆ ಯಾವ ಮನೆ ಅಂತ ಗೊತ್ತಿಲ್ಲ ಅಷ್ಟೇ. ಈಗ ಇದೇ ಸರ್ವತಂತ್ರ ಸ್ವತಂತ್ರವಾದ ಮನೆ ನಾನು ಕಟ್ಟಿದ್ದು ಅಥವಾ ನನ್ನ ಕನಸಾಗಿ ಇದು ಹುಟ್ಟಿದ್ದು ಅಂತ ಏನೇನೋ ಕಲ್ಪನೆಯಿಂದ ಹುಟ್ಟಿರ್ತೇವೆ. ಆದ್ರೆ ಅದು ಸುಮ್ಮನೆ ಒಂದು ಕಾಲದ ತನಕ ಮಾತ್ರ. ಈ ಅರ್ಥದಲ್ಲಿ ಶಾಶ್ವತ ಅಲ್ಲ ಅನ್ನೋ ಅರ್ಥದಲ್ಲಿ ಅದನ್ನ ಅಕಸ್ಮಾತ್ ಸುಳ್ಳು ಅಂತಂದ್ರೆ ಸರಿ, ಅದಕ್ಕೇನು ಶಾಸ್ತ್ರದ ವಿರೋಧವೇ ಇಲ್ಲ. ಅನುಭವಕ್ಕೆ ಬಂದದ್ದನ್ನ ಇಲ್ಲ ಅಂತ ಹೇಳಿದಾಗ ಮಾತ್ರ ವಿರೋಧ ಹೇಳಿದ್ದು. ಹಾಗಾಗಿ ಭೀತಿ ಉಂಟಾಗ್ಬೇಕಾದ್ರೆ ಆ ವಸ್ತು ಇರಬೇಕು. ಸಂಸಾರ ಇಲ್ಲದೆ ಹೋದ್ರೆ ಅದರಿಂದ ಭೀತಿ ಆಗುದು ಹೇಗೆ? ಶತ್ರುಗಳು ದುಷ್ಟರು ಅಂತ ಒಬ್ರು ಇಲ್ಲದೆ ಇದ್ರೆ ಅವ್ರು ಕೊಟ್ಟ ಪೆಟ್ಟಿನಿಂದ ನೋವಾಗುತ್ತೆ ಅಂತ ಅನ್ನೋದು ಹೇಗೆ ಭಯ ಆಗುತ್ತೆ? ಶತ್ರುಗಳೇ ಇಲ್ಲ, ಅವ್ರು ಕೊಟ್ಟ ಪೆಟ್ಟೆ ಹೇಗೆ ನೋವಾಗುತ್ತೆ? ಅದರಿಂದಾಗಿ ಭೀತ ರಕ್ಷಣಾತ್ ಶರಣಂ ವ್ಯಂಜನಾಚ್ಚೈವ ಬೀಜಂ, ಹಿಂದೆಯೂ ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ ಅಂತ ಬಂದಿತ್ತು. ಈಗ ಅದೇ ಶಬ್ದದ ಅಭಿಪ್ರಾಯವನ್ನ ವ್ಯಂಜನಾತ್ತೈವ ಬೀಜಂ, ಅಭಿವ್ಯಕ್ತಿಗೊಳಿಸುವಂತಹ ಶಕ್ತಿ ಆದದ್ರಿಂದಾಗಿ ಬೀಜ ಇತ್ಯುಚ್ಯತೆ ಬುಧ ಪ್ರಭು. ಪರಮಾತ್ಮನೇ ಬೀಜ ಶಬ್ದ ವಾಚ್ಯ ಏನಂದ್ರೆ ಅಭಿವ್ಯಂಜಕ. ಈ ಬೀಜ ನೆಲಕ್ಕೆ ಬಿದ್ದಾಗ ಅಥವಾ ಮಣ್ಣಿನ ಅಡಿಗೆ ಸೇರಿದಾಗ ತನ್ನ ಸಹಜವಾದ, ಅದು ನೋಡಿ, ಆಕಾಶದಲ್ಲಿ ಇಟ್ಟಿದ್ರೆ ಅಥವಾ ಎಲ್ಲೋ ನೆಲದ ಮೇಲೆ ಹಾಗೆ ಬಿದ್ದಿದ್ರೆ ಅದು ಮೊಳಕೆ ಬರುವುದಿಲ್ಲ. ಅದಕ್ಕೊಂದು ವಾತಾವರಣ ಬೇಕು, ನೀರು ಸಿಗಬೇಕು, ಮಣ್ಣು ಸಿಗಬೇಕು. ಅದರಲ್ಲಿ ಮುಖ್ಯವಾಗಿ ಮಣ್ಣು ಮತ್ತು ನೀರು ಇರಬೇಕು. ಇದ್ದಾಗ ಅದರಲ್ಲಿ ಸಹಜವಾಗಿ ಒಂದು ಜೀವದ ಕಳೆ ಹುಟ್ಟತ್ತೆ. ಹಾಗೆ ಆ ಬೀಜದಲ್ಲಿ ಜೀವದ ಕಳೆ ಏನು ತನ್ನ ಪರಿಚಯವನ್ನು ಕೊಡ್ಲಿಕ್ಕೆ ಅದು ಸಿದ್ಧವಾಗುತ್ತೋ ಆ ರೀತಿಯ ಒಳ ಪ್ರೇರಣೆಯನ್ನು ಕೊಡುವವ ಬೀಜ ಸ್ವರೂಪನಾಗಿ ವ್ಯಂಜಕನಾಗಿ ಭಗವಂತನೇ ಅಭಿವ್ಯಂಜಕ ಇತಿ ಚ. ಮುಂದೆ ಮತ್ತು ಕೆಲವು ಶ್ಲೋಕಗಳಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಆಚಾರ್ಯರ ಮಾತು ಭಾಷ್ಯದಲ್ಲಿ ಬಂದದ್ದು, ಯಜ್ಞೋ ದೇವತಾಂ ಉದ್ದೇಶ್ಯ ದ್ರವ್ಯ ಪರಿತ್ಯಾಗ. ಯಾವುದೋ ದೇವತೆಯನ್ನ ನೆನಪಿಸಿ ಉದ್ದೇಶ್ಯ ಅವರನ್ನೇ ಗುರುತಿಸಿ ಅಥವಾ ಅವರನ್ನೇ ಕೇಳಿಕೊಂಡು ನಿಮ್ಗೆ ನಾನು ಯಜ್ಞದಲ್ಲಿ ಆಹುತಿ ಕೊಡ್ತೇನೆ ಅಂತ ಕೇಳಿಕೊಂಡು ದ್ರವ್ಯವನ್ನ ಪರಿತ್ಯಾಗ ಮಾಡಿದ್ರೆ ಆಗ ಅದು ಯಜ್ಞ ಆಗತ್ತೆ. ಉದ್ದೇಶ್ಯ ದೇವಾನ್ ದ್ರವ್ಯಾಣಾಂ ತ್ಯಾಗೋ ಯಚ್ಚ ಇತೀರಿತ ಯಜ್ಞ ಇತೀರಿತ. ಯಜ್ಞ ಶಬ್ದದ ಅರ್ಥವೇ ದೇವತೆಗಳನ್ನು ಉದ್ದೇಶಿಸಿ ಮಾಡುವ ಹೋಮ. ಇತ್ಯಭಿಧಾನಾತ್, ಈ ರೀತಿ ಕರೆಯಲ್ಪಡುತ್ತೆ ಅನ್ನೋದನ್ನ ಹೇಳ್ತೀವಿ. ಗತಿರ್ಭರ್ತಾ ಪ್ರಭು ಸಾಕ್ಷಿ ನಿವಾಸ ಶರಣಂ ಸಹೃತ್ ಪ್ರಭವ ಪ್ರಳಯ ಸ್ಥಾನಂ ನಿಧಾನಂ ಬೀಜಮವ್ಯಯಂ. ಗತಿ ನೆಲೆ, ಭರ್ತಾ ಒಡೆಯ, ಪ್ರಭು ಸಮರ್ಥ,
ಸಾಕ್ಷಿ, ಸಿಸಿ ಕ್ಯಾಮೆರಾ ಎಲ್ಲ ಕಡೆ ಇದ್ದು ನೋಡುವವನು. ನಿವಾಸ, ಯಾವಾಗ್ಲೂ ಇರುವವನು, ನೆನಪಾದಾಗ ಬಂದು ಹೋಗುವವನಲ್ಲ. ಎಲ್ಲರಲ್ಲೂ ನೆಲೆಸಿದವನು, ಎಲ್ಲೆಡೆ ನೆಲೆಸಿದವನು ನಿವಾಸ. ಶರಣಂ, ನೆಲೆಮನೆ. ಸುಹೃತ್, ಯಾವಾಗ್ಲೂ ಇನ್ನೊಬ್ಬರಿಗೆ ಹಿತವನ್ನೇ ಬಯಸುವವನು, ಸುಷ್ಟು ತರವಾದದ್ದನ್ನೇ ಹೃದಯದಲ್ಲಿ ಇಟ್ಟುಕೊಂಡವನು, ಯಾವತ್ತೂ ಯಾರಿಗೂ ಹಾನಿಯನ್ನ ಬಯಸದವನು ಸುಹೃತ್. ಪ್ರಭವ, ಪ್ರಭವ ಅಂದ್ರೆ ಎಲ್ಲವನ್ನು ತರುವವನು. ಪ್ರಭವ ಅನ್ನುವ ಶಬ್ದಕ್ಕರ್ಥ ಸೃಷ್ಟಿ ಅಂತ. ನಾವು ಪ್ರಭು ಪ್ರಭವ ಅಂತ ಓದ್ಕೊಂಡ್ಬಿಟ್ರೆ ಆವಾಗ ಅದು ಬಹುವಚನ ಆಗ್ಬಿಡುತ್ತೆ. ಇಲ್ಲಿ ಏಕವಚನದ ಶಬ್ದವನ್ನ ಪ್ರಯೋಗಿಸಿದ್ದಾದ್ರಿಂದ ಪ್ರಭವ, ಯಾಕಂದ್ರೆ ನಂತರ ಪ್ರಳಯ ಅಂತಿದೆ. ಅವನೇ ಸೃಷ್ಟಿ, ಅವನೇ ಪ್ರಳಯ ಶಕ್ತಿ. ಅಲ್ಲ, ಅಷ್ಟೇ ಅಲ್ಲ, ಸ್ಥಾನಂ, ಅದರ ಸ್ಥಿತಿ, ಹುಟ್ಟಿದ್ಮೇಲೆ ಎಲ್ಲೋ ಒಂದ್ ಕಡೆ ಇರ್ಬೇಕಲ್ಲ, ಆ ಇರುವಿಕೆ ಕೊಟ್ಟವನು. ಒಂದು ಜೀವಿಯ ಬಗ್ಗೆ ಮಾತಾಡುವಾಗ್ಲೇ ನಮ್ಗೆ ಸುಸ್ತಾಗುತ್ತೆ ದೇವರ ಕಾರ್ಯಭಾರ ಏನು ಅಂತ. ಅನಂತ ಜೀವರಾಶಿಗಳ, ಅನಂತ ಕಾಲದ ಜೀವರಾಶಿಗಳ ಪ್ರವೃತ್ತಿಯ ಬಗೆಗೆ ಗಮನ ಇಟ್ಟುಕೊಂಡು ಅದನ್ನ ಕಾಲಕಾಲಕ್ಕೆ ಬೇಕಾದಂತೆ ಸ್ಥಿರಗೊಳಿಸ್ತಾನಲ್ವಾ, ಅವನೇ ಸ್ಥಾನ. ನಿಧಾನ, ಇಷ್ಟನ್ನು ತನ್ನ ಒಡಲಲ್ಲೇ ಇರಿಸಿಕೊಂಡು ಮಾಡುತ್ತಾನೆ. ನನ್ ಕೆಲಸ ಮುಗಿಯಿತು ಅಂತ ಕಿತ್ತು ಬಿಸಾಕಲ್ಲ ಯಾವುದೇ ಜೀವವನ್ನು ಅಥವಾ ಯಾವುದೇ ಪದಾರ್ಥವನ್ನು. ಬೀಜಂ, ಎಲ್ಲದರ ಅಭಿವ್ಯಂಜಕ ಶಕ್ತಿಯಾಗಿ ನಿಂತವನು. ಅವ್ಯಯಂ, ಯಾವುದೇ ರೀತಿಯ ಲೋಪದೋಷಗಳಿಗೆ, ವಿಕಾರಗಳಿಗೆ ಒಳಗಾಗದವನು ಅಂತ. ಇಷ್ಟು ಆ ಶಬ್ದದ ಅರ್ಥ. ಭಾಷ್ಯದಲ್ಲಿ ಗಮ್ಯತೆ ಮುಮುಕ್ಷುಭಿಃ ಇತಿ ಗತಿಃ. ಗತಿ ಅಂದ್ರೆ ಏನರ್ಥ? ನಮ್ಗೆ ಗತಿ ಅಂದ್ರೆ ದಾರಿ. ಯಾವುದು ದಾರಿ ಅಂದ್ರೆ ಯಾವುದು ಮತ್ತೆ ಬರದಂತೆ ಆ ಕಡೆ ಕರ್ಕೊಂಡು ಹೋಗುತ್ತೋ ಅದು ದಾರಿ. ಮತ್ತೆ ಸಂಸಾರಕ್ಕೆ ಬರುದಾದ್ರೆ ಅದು ದಾರಿ ಅಲ್ಲ. ನಿಂಗೊಂದು ದಾರಿ ತೋರಿಸ್ಲಿಕ್ಕೆ ಬರಲ್ವಾ ಅಂದ್ರೆ ಏನರ್ಥ? ನಾವು ಹೋಗುವ ಡೆಸ್ಟಿನಿಯನ್ನ ಸರಿಯಾಗಿ ತೋರಿಸ್ಬೇಕು. ಎಲ್ಲೋ ತೋರಿಸಿ ಮತ್ತೆ ಅದೇ ರಸ್ತೆಗೆ ವಾಪಸ್ ಬಂದು ಎಲ್ಲಿ ತೋರಿಸಿದ್ರಿ ಮಾರ್ಯಾರೆ ನೀವು, ಮತ್ತೆ ಅದೇ ದಾರಿಗೆ ಬರುವಾಗ ಮಾಡಿದ್ರಿ, ತಿರುಗಿ 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 ಇಲ್ಲಿಯೇ ಬಂತೀಗ ಅಂತ ನಮ್ಮನ್ನ ಯಾರೋ ಒಬ್ಬ ದಾರಿ ತೋರಿಸಲ್ಪಟ್ಟು ಮರಳಿ ಅಲ್ಲಿಗೆ ಬಂದು ನಮ್ಮನ್ನ ನಿಲ್ಲಿಸಿ ಮಾತನಾಡಿಸಿದ್ರೆ ನಾವು ದಾರಿ ತೋರಿಸಿದವರು ಅಂತ ಆಗತ್ತಾ? ವಿಶೇಷ ಏನು ಅಂದ್ರೆ ಭಗವಂತ ದಾರಿಯೋನೆ ಗುರಿಯೋನೆ, ಜ್ಞೇಯಂ ಗಮ್ಯಂ. ಅವನು ತಿಳಿಯಲಬೇಕಾದವನು ಹೌದು, ತಿಳಿಯುವ ದಾರಿಯ ಸ್ವರೂಪವು ಅವನೇ. ಅವನಿಂದಲೇ ಆಗತ್ತೆ ಗತಿ. ಹುಡುಕುವಿಕೆ ಮತ್ತು ಸೇರುವಿಕೆ ಈ ಎರಡೂ ಕೂಡ ಯಾರಲ್ಲಿದೆಯೋ ಅವನು ಗತಿ. ಗಮ್ಯತೆ ಮುಮುಕ್ಷುಭಿಃ, ಜ್ಞಾನಿಗಳಾದವರು ಈ ದಾರಿಯಲ್ಲಿ ಹೋಗ್ತಾರೆ, ಆದ್ರಿಂದ ಅವನಿಗೆ ಗತಿ ಅಂತ ಹೆಸರು. ತಥಾಹಿ ಸಾಮವೇದೇಶು ವಸಿಷ್ಠ ಶಾಖಾಯಾಮ್. ಏನ್ರಿ ನಿಮ್ಗೆ ಬೇಕಾದ ಏನೇನೋ ಅರ್ಥಗಳನ್ನ ಹುಡುಕಿ ಹುಡುಕಿ ಹೇಳ್ತೀರಲ್ವಾ ಅಂದ್ರೆ ಅದಕ್ಕೆ ಹೇಳಿದ್ರು, ಇಲ್ಲಪ್ಪ ನಾನು ಹೇಳಿದ ಅರ್ಥ ಅಲ್ಲ, ತೋರಿಸ್ತೇನೆ. ಅಥ ಕಸ್ಮಾದುಚ್ಯತೆ ಗತಿರಿತಿ ಬ್ರಹ್ಮೈವ ಗತಿಃ ತದ್ಧಿಗಮ್ಯತೆ ಪಾಪಮುಕ್ತೈಃ. ಇದು ವೇದದ ಮಾತು. ವಸಿಷ್ಠ ಶಾಖಾ ಅಂತ ಸಾಮವೇದದ ಉಪಭಾಗಗಳಲ್ಲಿ ಕಾಣುವ ಮಾತು. ಅಥ ಕಸ್ಮಾದುಚ್ಯತೆ, ಯಾಕಪ್ಪ ಅವನನ್ನ ಗತಿ ಅಂತ ಕರೀತಾರೆ? ಬ್ರಹ್ಮೈವ ಗತಿಃ ಗಮ್ಯತ್ವಾತ್ ತದ್ಧಿ ಗಮ್ಯತೆ ಪಾಪಮುಕ್ತೈಃ. ಪಾಪಮುಕ್ತರಾದವರು ಎಲ್ಲಿಗೆ ಹೋಗಿ ಸೇರ್ತಾರೋ ಅದು ಗತಿ, ಅದೇ ಬ್ರಹ್ಮ. ಬ್ರಹ್ಮೈವ ಗತಿ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಭಗವಂತನ ಕಡೆಗೆ ಸಾಗುವುದಕ್ಕಾಗಿ ನಿರಂತರ ನಮ್ಮ ಪ್ರಯತ್ನ ಏನಿರುತ್ತೆ ಅದು ಗತಿ ಶಬ್ದ ವಾಚ್ಯವಾದ
ಭಗವಂತನ ಪ್ರೇರಣೆಯಿಂದಲೇ ನಡೀತಾ ಇರುತ್ತೆ. ಗಮ್ಯತೆ ಪಾಪ ಮುಕ್ತೈ, ಪಾಪದ ಲೇಪ ಹೊಂದದ, ಪಾಪದ ಕಟ್ಟುಪಾಡಿಲ್ಲದ ವ್ಯಕ್ತಿ ಚಲಿಸುವ ದಾರಿಯನ್ನ ಅಥವಾ ಚಲಿಸಿ ಮುಟ್ಟಬೇಕಾದ ಗುರಿಯನ್ನ ಗತಿ ಅಂತ ಹೇಳ್ತಾರೆ. ಸಾಕ್ಷಾತ್ ಈಕ್ಷತೆ ಇತಿ ಸಾಕ್ಷಿ. ದೇವರಿಗೆ ಸಾಕ್ಷಿ ಅಂತ ಯಾಕೆ ಹೆಸರು ಅಂದ್ರೆ ಎಲ್ಲ ವಸ್ತುಗಳ ಜೊತೆಗೆ ನೇರ ಸಂಪರ್ಕ ಇದೆ. ಹೊರಗಿನಿಂದ ಮಾತ್ರ ಅಲ್ಲ, ಒಳಗಿನಿಂದಲೂ ಕೂಡ. ನಾವೇನ್ ಯೋಚನೆ ಮಾಡ್ತೇವೆ ಅದು ಅವನಿಗೆ ಗೊತ್ತಿದೆ. ನಾವೇನು ಗುಟ್ಟು ಮಾಡುತ್ತೇವೆ ಅದು ಅವನಿಗೆ ಗೊತ್ತಿದೆ. ನಾವೇನು ಒಳಗಿನಿಂದಲೇ ಮಂತ್ರಿಸ್ತೇವೆ ಅದು ಅವನಿಗೆ ಗೊತ್ತಿದೆ. ಆದ್ರಿಂದ ಎಲ್ಲದರ ಆಳವನ್ನ ಅರಿತು ಎಲ್ಲದಕ್ಕೂ ಸಾಕ್ಷಿಯಾಗಿ ನಿಂತವನಾದ್ರಿಂದಾಗಿ ಭಗವಂತನ ಸಾಕ್ಷಿ ಅಂತ ಕರ್ತರು. ವಿಟ್ನೆಸ್. ಆ ಸಾಕ್ಷಾತ್ ಇದಮದ್ರಾಕ್ಷೀತ್ ಯದದ್ರಾಕ್ಷೀತ್ ತತ್ ಸಾಕ್ಷಿಣ ಸಾಕ್ಷಿತ್ವಂ. ಇದು ಕೂಡ ಇಂದಿನ ವಸಿಷ್ಠ ಶಾಖೆಯ ಭಾಗ ಸಾಮವೇದದಲ್ಲಿ ಅನ್ನೋದು ಗೊತ್ತಾಗುತ್ತೆ. ಸಾಕ್ಷಾತ್ ಇದಮದ್ರಾಕ್ಷೀತ್, ನೇರವಾಗಿ ಇದನ್ನ ಕಂಡಿದ್ದಾನೆ. ಯದದ್ರಾಕ್ಷಿ ತತ್ ಸಾಕ್ಷಿಣ ಸಾಕ್ಷಿತ್ವಂ. ಮುಂದೆ ತಥಾಹಿ ಭಾಷ್ಕಳ ಶಾಖಾಯಾಮ್ ಅಂತ ಹೇಳಿ ಸಾಕ್ಷಿ ಶಬ್ದದ ಅರ್ಥವನ್ನ ಹೇಳಿದ್ರು. ಶರಣಂ ಆಶ್ರಯ ಸಂಸಾರ ಭೀತಸ್ಯ. ಸಂಸಾರದ ಜಂಜಾಟದಿಂದ ಭಯಗೊಂಡ ಮಂದಿಗೆ ಶರಣನಾದವನು ಇವನೇ. ನಾವು ಕೂಡ ರಾಜಾಶ್ರಯಕ್ಕೆ ಹೋಗ್ತೇವೆ, ಅಥವಾ ಗುರುಗಳ ಆಶ್ರಯಕ್ಕೆ ಹೋಗ್ತೇವೆ, ಅಥವಾ ತಂದೆ ತಾಯಿಗಳ ಹತ್ರ ಹೋಗ್ತೇವೆ, ಅಥವಾ ಯಾವುದೋ ಒಂದು ನಾವು ನಂಬಿಕೆಯ ಮೂಲಕ್ಕೆ ಹೋಗಿ ನಿಲ್ಲುತ್ತೆ. ಈ ಎಲ್ಲಾ ನಂಬಿಕೆಗಳನ್ನು ಕೂಡ ಸರಿಪಡಿಸಿ ಒಳಗಿನ ಬೇಗೆಗಳನ್ನ ಪರಿಹರಿಸುವ ಶಕ್ತಿಯಾಗಿ ಭಗವಂತನೇ ಗತಿಯಾಗಿ, ಭಗವಂತನೇ ಭರ್ತೃವಾಗಿ, ಭಗವಂತನೇ ಪ್ರಭುವಾಗಿ, ಭಗವಂತನೇ ಬೇರೆ ರೂಪಗಳಿಂದ ಸಾಕ್ಷಿಯಾಗಿ ಕಾಣಿಸಿಕೊಳ್ತಾನೆ ಅನ್ನೋದನ್ನ ಹೇಳ್ತಿದ್ದಾರೆ. ಪರಮಂ ವಃ ಪರಾಯಣಂ ಇತಿ ಹ್ಯುಕ್ತಂ. ಯಹ ಪರಾಯಣಂ ಪರಮಂ, ಯಾವುದು ನೆಲೆಮನೆಯಲ್ಲಿ ಶಾಶ್ವತವಾದದ್ದು, ಪರ ಅಯನಂ ಅತ್ಯಂತ ಎತ್ತರದ ಮನೆ, ಎತ್ತರದ ಗುರಿ, ಅವನೇ ಪರಮಯ್ಯೋ ಮಹತ್ತೇಜ ಪರಮಯ್ಯೋ ಮಹತ್ತಪ ಪರಮಯ್ಯೋ ಮಹದ್ರಹ್ಮ ಪರಮಯ್ಯ ಪರಾಯಣಂ. ಈಗ ಪರಾಯಣ ಶಬ್ದದಿಂದ ಪರಮಾತ್ಮ ಎಲ್ಲದಕ್ಕಿಂತ ಮುಖ್ಯ ಅಂತ ಗೊತ್ತಾಯ್ತು. ಗತಿ, ಅವನೇ ಪ್ರಧಾನ, ನಿಧಾನ, ನಿಧಿಯಂತೆ ಎಲ್ಲವೂ ಈ ಜಾಗದಲ್ಲಿ ಇರಿಸಲ್ಪಡುತ್ತೆ ಅನ್ನುವ ಕಾರಣಕ್ಕಾಗಿ ಪರಮಾತ್ಮನನ್ನೇ ಪರಾಯಣಂ ಶಬ್ದದಿಂದ ಹೇಳಿ ಇತಿ ಹ್ಯುಕ್ತಂ ನಾರಾಯಣಂ ಮಹಾಜ್ಞೇಯಂ ವಿಶ್ವಾತ್ಮಾನಂ ಪರಾಯಣಂ. ದೇವರನ್ನ ಉಳಿದ ಎಲ್ಲ ದೇವತೆಗಳಿಗೂ ಕೂಡ ಮೀರಿದ ತತ್ವ ಅಂತ ನಿರೂಪಣೆ ಮಾಡಿದ್ರಿಂದ ಸಂಹಾರ ಕಾಲೇ ಪ್ರಕೃತ್ಯ ಜಗದ್ ಅತ್ರ ನಿಧೀಯಂತೆ ಇತಿ ನಿಧಾನಂ. ಇಲ್ಲಿ ಮೇಲೆ ನೋಟಕ್ಕೆ ಕಾಣುವ ಏನೇನು ಹೆಸರುಗಳು ಎಲ್ಲೆಲ್ಲಿ ಹೋಗುತ್ತೋ, ಈಗ ಯಾರ್ಯಾರಿಗೋ ಏನೇನು ಹೆಸರಿರುತ್ತೆ. ಅರಣಂ ಅಂತ ಹೆಸರಿರುತ್ತೆ, ಸಾಕ್ಷಿ ಅಂತ ಹೆಸರಿರುತ್ತೆ. ಈ ಎಲ್ಲ ಹೆಸರುಗಳಿಗೆ ಅನ್ವರ್ಥಕವಾದ ಹಿನ್ನೆಲೆ ಇರಬೇಕಾಗಿಲ್ಲ. ಆದ್ರೆ ಒಬ್ಬನಲ್ಲಿ ನಿರಂತರವಾಗಿ ಹೆಸರಿನ ಸಾರ್ಥಕ್ಯ ಕಾಣುತ್ತೆ. ಆದ್ರೆ ಅದರ ನಾರಾಯಣ ಶಬ್ದದ ಅರ್ಥವು ಹಾಗೇನೆ ಪರಾಯಣ ಅಂತಾನೆ ಅರ್ಥ. ಮಹಾಜ್ಞೇಯ, ಎಲ್ಲರಿಂದಲೂ ತಿಳಿಯಲೇಬೇಕಾದ ಗುಣಗಳಿಂದ ಕೂಡಿದವನು. ವಿಶ್ವಾತ್ಮಾನಂ, ಎಲ್ಲರ ಅಂತರ್ಯಾಮಿ. ಇತಿ ಚ ಎಂಬುದಾಗಿಯೂ ಭಗವಂತನನ್ನ ಅರಣಂ, ಶರಣಂ
ಸ್ಥಾನಂ ನಿಧಾನಂ ಅನ್ನುವ ಶಬ್ದದಿಂದ ಹೇಳಿದ್ದಕ್ಕೆ ಕೃಷ್ಣ ಏನ್ ಅಭಿಪ್ರಾಯದಲ್ಲಿ ಹೇಳ್ತಾ ಇದ್ದಾನೆ ಅದಕ್ಕೆ ವೇದದ ಸಮ್ಮತಿ ಇದೆ ಅಂತ ಅದು ತೋರಿಸ್ತಾ ಇದೆ. ಸಂಹಾರ ಕಾಲೇ ಪ್ರಕೃತ್ಯ ಜಗದತ್ರ ವಿಧೀಯಂತೆ ಇತಿ ನಿಧಾನಂ ಅತ್ರ ನಿಧೀಯಂತೆ. ಏನು ನಿಧೀಯಂತೆ? ಸಂಹಾರ ಕಾಲೇ ಪ್ರಕೃತ್ಯ ಜಗತ್, ಇಡೀ ಪ್ರಕೃತಿ ಸಂಹಾರ ಆಗುವ ಸಮಯದಲ್ಲಿ ಭಗವಂತನಲ್ಲೇ ನೆಲೆಗೊಳ್ಳುವಂತೆ ಎಲ್ಲವನ್ನು ಕೂಡ ಅವನಲ್ಲಿ ಇರಿಸುತ್ತಾಳೆ. ಆದ್ರಿಂದ ಅವನು ಶರಣ, ಅವನು ಪರಾಯಣ, ಇಡೀ ಜಗತ್ತನ್ನು ಅವನ ಹೊಟ್ಟೆಯಲ್ಲಿ ಇರಿಸುತ್ತಾನೆ. ಅಪಶ್ಯಮಪ್ಯಯೇ ಮಾಯಯ ವಿಶ್ವಕರ್ಮಣ್ಯದೋ ಜಗನ್ನಿಹಿತಂ ಶುಭ್ರಚಕ್ಷು. ಋಗ್ವೇದ ಇಡೀ ಗ್ರಂಥವನ್ನ ಓದಿ ಆದ್ಮೇಲೂ ಒಂದಿಷ್ಟು ಬಾಕಿ ಇದೆ, ಅದಕ್ಕೆ ಖಿಲ ಅಂತ ಕರೀತಾರೆ. 10,500 ಚಿಲ್ಲರೆ ಮಂತ್ರಗಳ ನಂತರವೂ ಅನುಸಂಧಾನದ ನಂತರವೂ ಮತ್ತೆ ಅನೇಕ ಖಿಲ ಭಾಗಗಳೆಲ್ಲ ಎಲ್ಲದಕ್ಕೂ ಇದೆ. ಸಾಮವೇದಕ್ಕೂ ಇದೆ, ಅಥರ್ವಕ್ಕೂ ಇದೆ, ಯಜಸ್ಸಿಗೂ ಇದೆ. ಎಲ್ಲಾ ರೀತಿಯಿಂದಲೂ ಕೂಡ ಭಗವಂತನ ಪ್ರಜ್ಞೆಯನ್ನು ಜಾಗೃತಗೊಳಿಸುವುದಕ್ಕಾಗಿ ಆಚಾರ್ಯರು ಗ್ರಂಥದ ಮೂಲಗಳನ್ನ ಬೇರೆ 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 ಹೆಸರಿನಿಂದ ಕೊಟ್ಟು, ಅಷ್ಟು ಹೆಸರುಗಳಿಂದ ಗ್ರಂಥಗಳು ಇರುವುದರ ಬಗ್ಗೆ ಮತ್ತು ಅಷ್ಟು ಹೆಸರುಗಳುಳ್ಳ ಗ್ರಂಥಗಳನ್ನು ಓದಿದ್ದರ ಬಗ್ಗೆ ತನ್ನ ಎಚ್ಚರವನ್ನ ನಿರಂತರ ಕೊಡ್ತಾ ಹೋಗ್ತಾರೆ. ಹೀಗೆ ಅಪಶ್ಯಮಪ್ಯಯೇ ಮಾಯಯ ವಿಶ್ವಕರ್ಮಣ್ಯದೋ ಜಗನ್ನಿಹಿತಂ ಶುಭ್ರಚಕ್ಷು ಇತಿ. ಅಪಶ್ಯಂ ಅವ್ಯಯೇ ಮಾಯಯ ವಿಶ್ವಕರ್ಮಣಿ, ಅವ್ಯಯೇ ವಿಶ್ವಕರ್ಮಣಿ ಅಧಃ ಜಗನ್ನಿಹಿತಂ ಶುಭ್ರಚಕ್ಷು ಅಹಂ ಅಪಶ್ಯಂ ಮಾಯಯಾ ಅಪಿ ಅಗ್ರೇ ಅಹಂ ಅಪಶ್ಯಂ. ಅವ್ಯಗ್ರೇ ಅಪ್ಯಯೇ, ಅಪ್ಯಯ ಅಂತಂದ್ರೆ ಪ್ರಳಯ. ಪ್ರಳಯ ಕಾಲದಲ್ಲಿ ವಿಶ್ವಕರ್ಮನಾದ ಪರಮಾತ್ಮನಿಂದ ಎಲ್ಲವನ್ನೂ ಕೂಡ ತನ್ನ ಉದರದಲ್ಲಿ ಇಟ್ಟಿದ್ದ ಸಂಗತಿಯನ್ನು ನಾನು ನೋಡಿದೆ. ಶುಭ್ರಚಕ್ಷು ಅಂತ ದೇವರನ್ನ ಸಂಹಾರ ಕಾಲದಲ್ಲಿ ಕಾಣುವಾಗ ಏನ್ರಿ ದೇವರು ಕೂಡ ನೆತ್ತರನ್ನ ಸ್ವೀಕರಿಸ್ತಾ ಇದ್ದಾನೆ, ಇಡೀ ಪ್ರಪಂಚವನ್ನೇ ನುಂಗುವುದು ಅಂದ್ರೆ ಅದರಲ್ಲಿದ್ದ ಎಲ್ಲಾ ಗಲೀಜು ಅವನೊಳಗೆ ಸೇರುತ್ತೆ, ಎಷ್ಟು ಡ್ರೈನೇಜು ಅಂತ ನಾವು ಯೋಚನೆ ಮಾಡಿದ್ರೆ ಅದು ಯಾವುದು ಅವನಿಗೆ ಬಾಧಕ ಅಲ್ಲ. ಹಾಗಂತೇಳಿ ನಾವೇ ಪದಾರ್ಥವನ್ನ ದೇವರಿಗೆ ಒಪ್ಪಿಸುವಾಗ ಎಲ್ಲವನ್ನು ಸ್ವೀಕರಿಸುವನಾದ್ರಿಂದಾಗಿ ನಿನಗೆ ಹಾಳು ಮೂಳೆ ಕೊಡ್ತೇನೆ ಅಂದ್ರೆ ದೇವರು ಹೇಳ್ತೇನೆ ನಾನು ಹಿಂಗ ಅಂತದ್ದನ್ನೇ ಕೊಡ್ತೇನೆ. ಮತ್ತೆ ಅಲ್ಲಿ ದೇವರು ಅದನ್ನ ರಕ್ಷಿಸುವುದಕ್ಕೋಸ್ಕರ ಸ್ವೀಕರಿಸುವುದು ಒಂದಾದ್ರೆ, ಆದ್ರೆ ಯಾವ ರೀತಿಯ ಗುಣ ಪ್ರಭಾವ ಅನ್ನೋದು ಆತನಿಗೆ ಇಲ್ಲ. ಹೆಸರು ಕರೆಯದೇ ಇದ್ರೆ ಅವಮಾನ ಆಗುದು, ಹೆಸರು ಕರೆದು ತುಂಬಾ ಹೊಗಳಿದ್ರೆ ನೀವು ಹಿಂಸೆ ಅನ್ಸುದು, ಇಂಥದ್ದು ಯಾವುದು ಕೂಡ ಭಗವಂತನ ವಿಷಯದಲ್ಲಿ ನಾವನಿಗೆ ದೊಡ್ಡ ಹಾರಿ ಒಲಿಸ್ಬಿಡ್ತೇವೆ. ಅಷ್ಟು ದೊಡ್ಡ ಹಾರ ದೇವರಿಗೆ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ನಮ್ಮ ವಿಶೇಷವಾದ ಕಾಣಿಕೆ ಅಂತ ಹೇಳಿದ್ರೆ ಅದಕ್ಕಿಂತ ಹಿಂದಿದ್ ನಾವು ನೋಡಿಲ್ಲ ಅಂತಷ್ಟೇ ಅರ್ಥ. ಅಥವಾ ಮುಂದೆಯೋ ಯಾರಾದ್ರೂ ಒಬ್ರು ಅಂತಹ ಭಗವಂತನ ಸೇವೆಯನ್ನ ಮಾಡ್ಲಿಕ್ಕೆ ಸಾಧ್ಯತೆ ಇರುತ್ತಾ. ಅದಕ್ಕೆ ಶುಭ್ರ ಚಕ್ಷು, ಯಾವುದನ್ನ ಶುಭವಾಗಿ ಕಾಣಬೇಕು, ಯಾವುದನ್ನ ಅಶುಭವಾಗಿ ಗಮನಿಸಬೇಕು, ಈ ಬಗ್ಗೆ ಎಚ್ಚರ ಇರುವವನು ಅಂತ ಅರ್ಥ. ಮುಂದೆ ಮತ್ತೆ ಚಟುವಟಿಕೆಗಳ ಕುರಿತಾಗಿ ತನ್ನ ಅರಿವನ್ನ ಅಸ್ತಿತ್ವವನ್ನ ಅತ್ಯಂತ ಸುಂದರವಾಗಿ ನಿರೂಪಣೆ ಮಾಡುತ್ತಾರೆ. ಮತ್ತೆ ನಾಳೆ ಅದರನ್ನ ಚಿಂತಿಸೋಣ. ಶ್ರೀ ಕ್ಲೇತಾಂ ಶ್ರೀ ಕೃಷ್ಣ ಅರ್ಪಣಮಸ್ತು.